ಹೊಸ ವರ್ಷಕ್ಕೆ ಕ್ಷಣಗಳನ್ನು ಶುರುವಾಗಿದೆ. ಹೊಸ ವರ್ಷವನ್ನು ಕಲರ್ಫುಲ್ ಆಗಿ ವೆಲ್ಕಮ್ ಮಾಡಲು ಸಿಲಿಕಾನ್ ಸಿಟಿಯ ಜನರು ಕೂಡ ಕಾತರರಾಗಿದ್ದಾರೆ. ನಿಮಗೆ ಕೋರಮಂಗಲದ ಜಿ ಸೂಪರ್ ಕ್ಲಬ್ ನ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬಹುತೇಕ ಅಂದ್ರೆ ಹೊಸ ವರ್ಷವನ್ನು ಕಲರ್ಫುಲ್ ಆಗಿ ವೆಲ್ಕಮ್ ಮಾಡಲು ಹೊಸ ವರ್ಷದ ಸಂದರ್ಭದಲ್ಲಿ ಕಲರ್ಫುಲ್ ಆಗಿ ವೆಲ್ಕಮ್ ಮಾಡುವ ನಿಟ್ಟಿನಲ್ಲಿ ಕೂಡ ಕಲರ್ಫುಲ್ ಲೈಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಒಂದು ಪಬ್ ನಲ್ಲಿ ಬಹುತೇಕ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗಾಗಲೇ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಗೋವಾದ ನೈಟ್ ಕ್ಲಬ್ ದುರಂತ ಸಂಭವಿಸಿತು. ಈ ಒಂದು ದುರಂತದ ಬೆನ್ನಲ್ಲೇ ಎಲ್ಲಾ ಪಬ್ ಮಾಲೀಕರು ಕೂಡ ಅಲರ್ಟ್ ಆಗಿದ್ರು. ಇದೀಗ ಜಿ ಸೂಪರ್ ಕ್ಲಬ್ ನಲ್ಲೂ ಕೂಡ ಹಲವು ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಇಲ್ಲಿಯ ಪಬ್ ನ ಮಾಲೀಕರನ್ನು ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಏನೇನು ಮುನ್ನೆಚ್ಚರಿಕೆ ತಗೊಂಡಿದ್ದೀರಿ? ಯಾಕಂದ್ರೆ ಇತ್ತೀಚೆಗೆ ಗೋವಾದಲ್ಲಿ ನೈಟ್ ಕ್ಲಬ್ ಅಲ್ಲಿ ಒಂದು ದುರಂತ ಆಗಿತ್ತು. ಅದಾದ್ಮೇಲೆ ಪಬ್ ಮಾಲೀಕರು ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ರು. ಇವತ್ತು ಕೋರಮಂಗಲದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಸಂದಣಿ ಸೇರುವಂತಹ ಸಾಧ್ಯತೆ ಇದೆ. ನಿಮ್ಮ ಪಬ್ ನಲ್ಲಿ ಏನೇನು ಕ್ರಮ ಆಗಿದೆ ಸರ್? ನಮಗೆ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ DCP ಅವರು, ACP ಅವರು, ಸರ್ಕಲ್ ಇನ್ಸ್ಪೆಕ್ಟ್ರು ತುಂಬಾ ಮುತುವರ್ಜಿ ತೊಗೊಂಡಿದ್ದಾರೆ. ಈ ಫೈರ್ದು ಇರ್ಬೋದು, ಡೈಲಿ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಈಗ ಫೈರ್ದು ಒಳಗಡೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇದೇ ಥರ ಮಾಡಬೇಕು, ಇದೇ ಥರ. ಡಿಪಾರ್ಟ್ಮೆಂಟು ಪೊಲೀಸವರು ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಬಿಸ್ನೆಸ್ಗೆ ತೊಂದರೆ ಆಗದಂಗೆ ತುಂಬಾ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಬೌನ್ಸರ್ಗಳಿಂದ ಹಿಡಿದು ಇವತ್ತು ಏನು ಲೇಡೀಸ್ ಬರ್ತಾರೆ, ತುಂಬ ಔಟ್ ಆಫ್ ಸ್ಟೇಷನಿಂದ ಎಲ್ಲ ಟೂರಿಸ್ಟ್ಗಳು ಜಾಸ್ತಿ ಇದ್ದಾರೆ ಇವತ್ತು ಇಲ್ಲಿ ಬರೋದು. ಕೋರಮಂಗಲ ಅಂದರೆ ಒಂದು ಹಬ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಒಂದು ವೈಬ್ ತುಂಬ ಚೆನ್ನಾಗಿದೆ. MG ರೋಡ್ ಚೆಸ್ಟ್ ಸ್ಟ್ರೀಟ್ ಬಿಟ್ಟರೆ ಸೊ ಇದೊಂದು ಅದಕ್ಕಿಂತ ದೊಡ್ಡ ಹಬ್ಬು. ಯಾಕಂದರೆ ಇದು ಒಂದೇ ಲೈನಲ್ಲಿ ಬೆಂಗಳೂರಲ್ಲಿ ಇಷ್ಟು ಪಬ್ಗಳು ಕಾಣಿಸೋದು ನಿಮ್ಗೆ ಇದನ್ನು ಕಾಣಿಸೋದು ಚೆಸ್ಟ್ ಸ್ಟ್ರೀಟಲ್ಲೂ ಕಾಣಿಸಲ್ಲ, ಎಲ್ಲೂ ಕಾಣಿಸಲ್ಲ. ತುಂಬಾ ಪ್ರಿಕಾಷನ್ ತಗೊಂಡಿದ್ದೀವಿ ಇದಕ್ಕೆ ಮಾಡೋಕ್ಕೆ ಸೇಫ್ಟಿಯಾಗಿ. ಪಬ್ಗಳಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಎಲ್ಲ ಓಪನ್ ಪ್ಲೇಸ್ ಅಲ್ಲಿ ಇರಲಿಲ್ಲ, ಎಲ್ಲೋ ಒಂದು ಕಡೆ ಇರುತ್ತೆ, ಕೆಲವೊಂದು ಪಬ್ಗಳು ಇರ್ತಿರ್ಲಿಲ್ಲ. ನೀವು ಇಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಹಾಕಿದ್ರೆ ಅದ್ರ ಜೊತೆಗೆ ಬೇರೆ ಏನು ಮುನ್ನೆಚ್ಚರಿಕೆ ತಗೊಂಡಿದ್ದೀರಿ ಸರ್? ಓಪನ್ ಸ್ಟೇಜ್ ಇದ್ಕೊಂಡಕ್ಕೆ ನಾವು ಎಲ್ಲ ಕಡೆ ಇಲ್ಲಿಂದ ಮೇಲ್ಗಡೆ ಇಲ್ಲೇ ಒಂದು 7-8 ಮೆಂಬರ್ಸ್, ಯಾಕಂದ್ರೆ ಎಲ್ಲರ ಕೈಗೆ ಸಿಗಬೇಕು. ಅಟ್ಲೀಸ್ಟ್ ಸುಮ್ಮನೆ ಆ ಟೆನ್ಷನ್ ಅಲ್ಲಿ ಹೋಗ್ಬಾರ್ದು. ಏನಿದ್ರು ಇಲ್ಲಿದೆ ಅನ್ನೋ ಒಂದು ಇದ್ರಂಗೆ ಪೊಲೀಸ್ ಅವರು ಎಲ್ಲ ಬಂದು ಚೆಕ್ ಮಾಡಿ, ಫೈರ್ ಅವ್ರು ಬಂದು ಚೆಕ್ ಮಾಡಿ, ಇಂತಿಂತ ಕಡೆ ಇಡಬೇಕು ಅಂತ ಗೈಡೆನ್ಸ್ ಮಾಡಿ. ಯಾಕಂದ್ರೆ ಗೋವಾ ಇನ್ಸಿಡೆಂಟ್ ಆದ್ಮೇಲೆ ತುಂಬಾನೇ ಎಲ್ಲರೂ ಕೇರ್ ತಗೊಂಡು ತುಂಬಾನೇ ಮುತುವರ್ಜಿ ತಗೊಂಡು ನಮ್ಮನ್ನ ಅವ್ರು ಗೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಗೈಡೆನ್ಸ್ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಗೋವಾ ಇನ್ಸಿಡೆಂಟ್ ಅಂದ್ರೆ ಬೇಗವಾಗಿ ಬೆಂಕಿ ಎತ್ಕೊಳ್ಳುವಂತಹ ಯಾವ ವಸ್ತುವನ್ನು ನೀವು ಅವಾಯ್ಡ್ ಮಾಡ್ತಾ ಇದ್ದಾರೆ, ಜೊತೆಗೆ ಬೆಂಕಿ ನಂದಿಸುವ ನಿಟ್ಟಿನಲ್ಲಿ ಏನೇನು ಕ್ರಮ ಆಗಿದೆ ಸರ್? ಸರ್, ಇದು ಮೇನ್ ಇನ್ಸಿಡೆಂಟ್ ಬಂದಿದೆ ಏನಂದ್ರೆ ಗೋವಾದಲ್ಲಿ ಮೇಲ್ಗಡೆ ಹಳೇದು ಯಾವುದೋ ಒಂದು ಇಟ್ಬಿಟ್ಟು ಈಗ ಕೆಲವು ಪಬ್ಗಳು ಏನ್ ಮಾಡ್ತಾರೆ, ಈಗ ಕಸ್ಟಮರು ಇದು ಮಾಡಿದ್ರೆ ಗನ್ಗಳು ಕೊಡ್ತಾರೆ. ಸುಮ್ಮನೆ ಅದು ಫೈರ್ ಗನ್, ಅದು ಗನ್ ಕೊಟ್ಟಾಗ ಮೇಲ್ಗಡೆ ಕಿಡಿ ತಾಟಿ ಅದಾಗಿದೆ. ಅದನ್ನ ಈಗ ನಮ್ಮ ಇನ್ಸ್ಪೆಕ್ಟರ್ ಏನು ಕರೆದುಬಿಟ್ಟು ಎಲ್ಲರಿಗೂ ಮೀಟಿಂಗ್ ಮಾಡಿ ಕಂಪ್ಲೀಟ್ ಕೋರಮಂಗಲದಲ್ಲಿ ಆ ಗನ್ನ ಯೂಸ್ ಮಾಡಬಾರ್ದು, ಯಾರನ್ನು ಯಾವುದೇ ತರದ ಬೆಂಕಿಯಿಂದ ನಮ್ದು ಪಬ್ ಒಳಗೆ ಅನ್ವಯಿಸಬಾರ್ದು ಅಂತ ಹೇಳಿ ಅಷ್ಟೂ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ಸಾಮಾನ್ಯವಾಗಿ ಈ ಹಿಂದೆ ಅಂದ್ರೆ ಯಾವಾಗ ಗೋವಾ ನೈಟ್ ಕ್ಲಬ್ ಇನ್ಸಿಡೆಂಟ್ ಮುಂಚೆ ಬಹುತೇಕ ಎಲ್ಲಾ ಪಬ್ಗಳಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಆಗ್ತಾ ಇದ್ರು. ಆಫ್ಟರ್ ಇನ್ಸಿಡೆಂಟ್ ಏನಿದೆ ಅದು ಓಪನ್ ಪ್ಲೇಸ್ ಅಲ್ಲಿ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಸೂಪರ್ ಜಿಪ್ ಕ್ಲಬ್ ನಲ್ಲಿ ಕೂಡ ಅದೇ ರೀತಿ ಅಂದ್ರೆ ಓಪನ್ ಎಂಟ್ರೆನ್ಸ್ ನಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಅನ್ನು ಕೂಡ ಹಾಕಿದ್ದಾರೆ. ಅದ್ರ ಜೊತೆಗೆ ವೇಗವಾಗಿ ಬೆಂಕಿಯನ್ನು ಹತ್ತಿಕೊಳ್ಳುವಂತಹ ಯಾವುದೇ ರೀತಿಯ ವಸ್ತುಗೂ ಕೂಡ ಅಲೌಡ್ ಮಾಡ್ತಾ ಇಲ್ಲ. ಇನ್ನು ಫೈರ್ ಗನ್ಗಳು ಕೂಡ ಇದೀಗ ಈ ವರ್ಷ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಫೈರ್ ಗನ್ಗೂ ಕೂಡ ಇದೀಗ ನಿರ್ಬಂಧವನ್ನು ಹೇರಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕ್ಷಣಗಳನ್ನು ಶುರುವಾಗಿದೆ. ಹೊಸ ವರ್ಷವನ್ನು ಕಲರ್ಫುಲ್ ಆಗಿ ವೆಲ್ಕಮ್ ಮಾಡಲು ಸಿಲಿಕಾನ್ ಸಿಟಿಯ ಜನರು ಕೂಡ ಕಾತರರಾಗಿದ್ದಾರೆ. ನಿಮಗೆ ಕೋರಮಂಗಲದ ಜಿ ಸೂಪರ್ ಕ್ಲಬ್ ನ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬಹುತೇಕ ಅಂದ್ರೆ ಹೊಸ ವರ್ಷವನ್ನು ಕಲರ್ಫುಲ್ ಆಗಿ ವೆಲ್ಕಮ್ ಮಾಡಲು ಹೊಸ ವರ್ಷದ ಸಂದರ್ಭದಲ್ಲಿ ಕಲರ್ಫುಲ್ ಆಗಿ ವೆಲ್ಕಮ್ ಮಾಡುವ ನಿಟ್ಟಿನಲ್ಲಿ ಕೂಡ ಕಲರ್ಫುಲ್ ಲೈಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಒಂದು ಪಬ್ ನಲ್ಲಿ ಬಹುತೇಕ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗಾಗಲೇ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಗೋವಾದ ನೈಟ್ ಕ್ಲಬ್ ದುರಂತ ಸಂಭವಿಸಿತು. ಈ ಒಂದು ದುರಂತದ ಬೆನ್ನಲ್ಲೇ ಎಲ್ಲಾ ಪಬ್ ಮಾಲೀಕರು ಕೂಡ ಅಲರ್ಟ್ ಆಗಿದ್ರು. ಇದೀಗ ಜಿ ಸೂಪರ್ ಕ್ಲಬ್ ನಲ್ಲೂ ಕೂಡ ಹಲವು ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಇಲ್ಲಿಯ ಪಬ್ ನ ಮಾಲೀಕರನ್ನು ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಏನೇನು ಮುನ್ನೆಚ್ಚರಿಕೆ ತಗೊಂಡಿದ್ದೀರಿ? ಯಾಕಂದ್ರೆ ಇತ್ತೀಚೆಗೆ ಗೋವಾದಲ್ಲಿ ನೈಟ್ ಕ್ಲಬ್ ಅಲ್ಲಿ ಒಂದು ದುರಂತ ಆಗಿತ್ತು. ಅದಾದ್ಮೇಲೆ ಪಬ್ ಮಾಲೀಕರು ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ರು. ಇವತ್ತು ಕೋರಮಂಗಲದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಸಂದಣಿ ಸೇರುವಂತಹ ಸಾಧ್ಯತೆ ಇದೆ. ನಿಮ್ಮ ಪಬ್ ನಲ್ಲಿ ಏನೇನು ಕ್ರಮ ಆಗಿದೆ ಸರ್? ಸರ್, ನಮಗೆ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ DCP ಅವರು, ACP ಅವರು, ಸರ್ಕಲ್ ಇನ್ಸ್ಪೆಕ್ಟ್ರು ತುಂಬಾನೇ ಮುತುವರ್ಜಿ ತಗೊಂಡಿದ್ದಾರೆ. ಈ ಫೈರ್ದು ಇರ್ಬೋದು, ಡೈಲಿ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಈಗ ಫೈರ್ದು ಒಳಗಡೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇದೇ ಥರ ಮಾಡಬೇಕು, ಇದೇ ಥರ. ಡಿಪಾರ್ಟ್ಮೆಂಟು ಪೊಲೀಸವರು ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಬಿಸ್ನೆಸ್ಗೆ ತೊಂದರೆ ಆಗದಂಗೆ ತುಂಬಾನೇ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಬೌನ್ಸರ್ಗಳಿಂದ ಹಿಡಿದು ಇವತ್ತು ಏನು ಲೇಡೀಸ್ ಬರ್ತಾರೆ, ತುಂಬ ಔಟ್ ಆಫ್ ಸ್ಟೇಷನಿಂದ ಎಲ್ಲ ಟೂರಿಸ್ಟ್ಗಳು ಜಾಸ್ತಿ ಇದ್ದಾರೆ ಇವತ್ತು ಇಲ್ಲಿ ಬರೋದು. ಕೋರಮಂಗಲ ಅಂದರೆ ಒಂದು ಹಬ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಒಂದು ವೈಬ್ ತುಂಬ ಚೆನ್ನಾಗಿದೆ. MG ರೋಡ್ ಚೆಸ್ಟ್ ಸ್ಟ್ರೀಟ್ ಬಿಟ್ಟರೆ ಸೊ ಇದೊಂದು ಅದಕ್ಕಿಂತ ದೊಡ್ಡ ಹಬ್ಬು. ಯಾಕಂದರೆ ಇದು ಒಂದೇ ಲೈನಲ್ಲಿ ಬೆಂಗಳೂರಲ್ಲಿ ಇಷ್ಟು ಪಬ್ಗಳು ಕಾಣಿಸೋದು ನಿಮ್ಗೆ ಇದನ್ನು ಕಾಣಿಸೋದು ಚೆಸ್ಟ್ ಸ್ಟ್ರೀಟಲ್ಲೂ ಕಾಣಿಸಲ್ಲ, ಎಲ್ಲೂ ಕಾಣಿಸಲ್ಲ. ತುಂಬಾನೇ ಪ್ರಿಕಾಷನ್ ತಗೊಂಡಿದ್ದೀವಿ ಇದಕ್ಕೆ ಮಾಡೋಕ್ಕೆ ಸೇಫ್ಟಿಯಾಗಿ. ಪಬ್ಗಳಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಎಲ್ಲ ಓಪನ್ ಪ್ಲೇಸ್ ಅಲ್ಲಿ ಇರಲಿಲ್ಲ, ಎಲ್ಲೋ ಒಂದು ಕಡೆ ಇರುತ್ತೆ, ಕೆಲವೊಂದು ಪಬ್ಗಳು ಇರ್ತಿರ್ಲಿಲ್ಲ. ನೀವು ಇಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಹಾಕಿದ್ರೆ ಅದ್ರ ಜೊತೆಗೆ ಬೇರೆ ಏನು ಮುನ್ನೆಚ್ಚರಿಕೆ ತಗೊಂಡಿದ್ದೀರಿ ಸರ್? ಸರ್, ಓಪನ್ ಸ್ಟೇಜ್ ಇದ್ಕೊಂಡಕ್ಕೆ ನಾವು ಎಲ್ಲ ಕಡೆ ಇಲ್ಲಿಂದ ಮೇಲ್ಗಡೆ ಇಲ್ಲೇ ಒಂದು 7-8 ಮೆಂಬರ್ಸ್, ಯಾಕಂದ್ರೆ
ಎಲ್ಲರ ಕೈಗೆ ಸಿಗಬೇಕು. ಅಟ್ಲೀಸ್ಟ್ ಸುಮ್ಮನೆ ಆ ಟೆನ್ಷನ್ ಅಲ್ಲಿ ಹೋಗ್ಬಾರ್ದು. ಏನಿದ್ರು ಇಲ್ಲಿದೆ ಅನ್ನೋ ಒಂದು ಇದ್ರಂಗೆ ಪೊಲೀಸ್ ಅವ್ರು ಎಲ್ಲ ಬಂದು ಚೆಕ್ ಮಾಡಿ, ಫೈರ್ ಅವ್ರು ಬಂದು ಚೆಕ್ ಮಾಡಿ, ಇಂತಿಂತ ಕಡೆ ಇಡಬೇಕು ಅಂತ ಗೈಡೆನ್ಸ್ ಮಾಡಿ. ಯಾಕಂದ್ರೆ ಗೋವಾ ಇನ್ಸಿಡೆಂಟ್ ಆದ್ಮೇಲೆ ತುಂಬಾನೇ ಎಲ್ಲರೂ ಕೇರ್ ತಗೊಂಡು, ತುಂಬಾನೇ ಮುತುವರ್ಜಿ ತಗೊಂಡು ನಮ್ಮನ್ನ ಅವ್ರು ಗೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಗೈಡೆನ್ಸ್ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಗೋವಾ ಇನ್ಸಿಡೆಂಟ್ ಅಂದ್ರೆ ಬೇಗವಾಗಿ ಬೆಂಕಿ ಎತ್ಕೊಳ್ಳುವಂತಹ ಯಾವ ವಸ್ತುವನ್ನು ನೀವು ಅವಾಯ್ಡ್ ಮಾಡ್ತಾ ಇದ್ದಾರೆ, ಜೊತೆಗೆ ಬೆಂಕಿ ನಂದಿಸುವ ನಿಟ್ಟಿನಲ್ಲಿ ಏನೇನು ಕ್ರಮ ಆಗಿದೆ ಸರ್? ಸರ್, ಇದು ಮೇನ್ ಇನ್ಸಿಡೆಂಟ್ ಬಂದಿದ್ದು ಏನಂದ್ರೆ ಗೋವಾದಲ್ಲಿ ಮೇಲ್ಗಡೆ ಹಳೇದು ಯಾವುದೋ ಒಂದು ಇಟ್ಬಿಟ್ಟು, ಈಗ ಕೆಲವು ಪಬ್ಗಳು ಏನ್ ಮಾಡ್ತಾರೆ, ಈಗ ಕಸ್ಟಮರು ಮತ್ತೆ ಗನ್ಗಳು ಕೊಡ್ತಾರೆ, ಸುಮ್ಮನೆ ಅದು ಫೈರ್ ಗನ್. ಅದು ಗನ್ ಕೊಟ್ಟಾಗ ಮೇಲ್ಗಡೆ ಕಿಡಿ ತಾಟಿ ಅದಾಗಿದೆ. ಅದನ್ನ ಈಗ ನಮ್ಮ ಇನ್ಸ್ಪೆಕ್ಟರ್ ಅವ್ರು ಏನು ಕರೆದುಬಿಟ್ಟು ಎಲ್ಲರಿಗೂ ಮೀಟಿಂಗ್ ಮಾಡಿ ಕಂಪ್ಲೀಟ್ ಕೋರಮಂಗಲದಲ್ಲಿ ಆ ಗನ್ನ ಯೂಸ್ ಮಾಡಬಾರ್ದು, ಯಾರನ್ನು ಯಾವುದೇ ತರದ ಬೆಂಕಿಯಿಂದ ನಮ್ದು ಪಬ್ ಒಳಗೆ ಅನ್ವಯಿಸಬಾರ್ದು ಅಂತ ಹೇಳಿ ಅಷ್ಟೂ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ಸಾಮಾನ್ಯವಾಗಿ ಈ ಹಿಂದೆ ಅಂದ್ರೆ ಯಾವಾಗ ಗೋವಾ ನೈಟ್ ಕ್ಲಬ್ ಇನ್ಸಿಡೆಂಟ್ ಮುಂಚೆ ಬಹುತೇಕ ಎಲ್ಲ ಪಬ್ಗಳಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಆಗ್ತಾ ಇದ್ರು. ಆಫ್ಟರ್ ಇನ್ಸಿಡೆಂಟ್ ಏನಿದೆ ಅದು ಓಪನ್ ಪ್ಲೇಸ್ ಅಲ್ಲಿ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಸೂಪರ್ ಜಿಪ್ ಕ್ಲಬ್ ನಲ್ಲಿ ಕೂಡ ಅದೇ ರೀತಿ ಅಂದ್ರೆ ಓಪನ್ ಎಂಟ್ರೆನ್ಸ್ ನಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಅನ್ನು ಕೂಡ ಹಾಕಿದ್ದಾರೆ. ಅದ್ರ ಜೊತೆಗೆ ವೇಗವಾಗಿ ಬೆಂಕಿಯನ್ನು ಹತ್ತಿಕೊಳ್ಳುವಂತಹ ಯಾವುದೇ ರೀತಿಯ ವಸ್ತುಗೂ ಕೂಡ ಅಲೌಡ್ ಮಾಡ್ತಾ ಇಲ್ಲ. ಇನ್ನು ಫೈರ್ ಗನ್ಗಳು ಕೂಡ ಇದೀಗ ಈ ವರ್ಷ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಫೈರ್ ಗನ್ಗೂ ಕೂಡ ಇದೀಗ ನಿರ್ಬಂಧವನ್ನು ಹೇರಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೊಸ ವರ್ಷಕ್ಕೆ ಕ್ಷಣಗಣನೆ ಶುರುವಾಗಿದೆ. ಹೊಸ ವರ್ಷವನ್ನು ಕಲರ್ಫುಲ್ ಆಗಿ ವೆಲ್ಕಮ್ ಮಾಡಲು ಸಿಲಿಕಾನ್ ಸಿಟಿಯ ಜನರು ಕೂಡ ಕಾತರರಾಗಿದ್ದಾರೆ. ನಿಮಗೆ ಕೋರಮಂಗಲದ ಜಿ ಸೂಪರ್ ಕ್ಲಬ್ ನ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬಹುತೇಕ ಅಂದ್ರೆ ಹೊಸ ವರ್ಷವನ್ನು ಕಲರ್ಫುಲ್ ಆಗಿ ವೆಲ್ಕಮ್ ಮಾಡಲು ಕಲರ್ಫುಲ್ ಅಂದ್ರೆ ಹೊಸ ವರ್ಷದ ಸಂದರ್ಭದಲ್ಲಿ ಕಲರ್ಫುಲ್ ಆಗಿ ವೆಲ್ಕಮ್ ಮಾಡುವ ನಿಟ್ಟಿನಲ್ಲಿ ಕೂಡ ಕಲರ್ಫುಲ್ ಲೈಟಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಒಂದು ಪಬ್ ನಲ್ಲಿ ಬಹುತೇಕ ಅಂದ್ರೆ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗಾಗಲೇ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಗೋವಾದ ನೈಟ್ ಕ್ಲಬ್ ದುರಂತ ಸಂಭವಿಸಿತು. ಈ ಒಂದು ದುರಂತದ ಬೆನ್ನಲ್ಲೇ ಎಲ್ಲಾ ಪಬ್ ಮಾಲೀಕರು ಕೂಡ ಅಲರ್ಟ್ ಆಗಿದ್ರು. ಇದೀಗ ಜಿ ಸೂಪರ್ ಕ್ಲಬ್ ನಲ್ಲೂ ಕೂಡ ಹಲವು ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಇಲ್ಲಿಯ ಪಬ್ ನ ಮಾಲೀಕರನ್ನು ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಏನೇನು ಮುನ್ನೆಚ್ಚರಿಕೆ ತಗೊಂಡಿದ್ದೀರಿ? ಯಾಕಂದ್ರೆ ಇತ್ತೀಚೆಗೆ ಗೋವಾದಲ್ಲಿ ನೈಟ್ ಕ್ಲಬ್ ಅಲ್ಲಿ ಒಂದು ದುರಂತ ಆಗಿತ್ತು. ಅದಾದ್ಮೇಲೆ ಪಬ್ ಮಾಲೀಕರು ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ರು. ಇವತ್ತು ಕೋರಮಂಗಲದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಸಂದಣಿ ಸೇರುವಂತಹ ಸಾಧ್ಯತೆ ಇದೆ. ನಿಮ್ಮ ಪಬ್ ನಲ್ಲಿ ಏನೇನು ಕ್ರಮ ಆಗಿದೆ ಸರ್? ಸರ್, ನಮಗೆ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ DCP ಅವರು, ACP ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ತುಂಬಾನೇ ಮುತುವರ್ಜಿ ತಗೊಂಡಿದ್ದಾರೆ. ಈ ಫೈರ್ದು ಇರ್ಬೋದು, ಬಂದು ಡೈಲಿ ಬಂದು ಚೆಕ್ ಮಾಡ್ತಾ ಇದ್ದಾರೆ. ಈಗ ಫೈರ್ದು ಒಳಗಡೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಇದೇ ತರ ಮಾಡಬೇಕು, ಇದೇ ತರ. ಡಿಪಾರ್ಟ್ಮೆಂಟು ಪೊಲೀಸವರು ತುಂಬಾನೇ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಬಿಸ್ನೆಸ್ಗೆ ತೊಂದರೆ ಆಗದಂಗೆ ತುಂಬಾನೇ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಬೌನ್ಸರ್ಗಳಿಂದ ಹಿಡಿದು ಇವತ್ತು ಏನು ಲೇಡೀಸ್ ಬರ್ತಾರೆ, ತುಂಬಾ ಔಟ್ ಆಫ್ ಸ್ಟೇಷನ್ ಇಂದ ಎಲ್ಲ ಟೂರಿಸ್ಟ್ಗಳು ಜಾಸ್ತಿ ಇದ್ದಾರೆ ಇವತ್ತು ಇಲ್ಲಿ ಬರೋದು. ಕೋರಮಂಗಲ ಅಂದ್ರೆ ಒಂದು ಹಬ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಒಂದು ವೈಬ್ ತುಂಬಾ ಚೆನ್ನಾಗಿದೆ. MG ರೋಡ್ ಚೆಸ್ಟ್ ಸ್ಟ್ರೀಟ್ ಬಿಟ್ರೆ ಸೊ ಇದೊಂದು ಅದಕ್ಕಿಂತ ದೊಡ್ಡ ಹಬ್ಬ. ಯಾಕಂದ್ರೆ ಇದು ಒಂದೇ ಲೈನಲ್ಲಿ ಬೆಂಗಳೂರಲ್ಲಿ ಇಷ್ಟು ಪಬ್ಗಳು ಕಾಣಿಸೋದು ನಿಮ್ಗೆ ಇದನ್ನು ಕಾಣಿಸೋದು, ಚೆಸ್ಟ್ ಸ್ಟ್ರೀಟ್ ಅಲ್ಲೂ ಕಾಣಿಸಲ್ಲ, ಎಲ್ಲೂ ಕಾಣಿಸಲ್ಲ. ತುಂಬಾನೇ ಪ್ರಿಕಾಷನ್ ತಗೊಂಡಿದ್ದೀವಿ ಇದಕ್ಕೆ ಮಾಡಕ್ಕೆ, ಸೇಫ್ಟಿಯಾಗಿ. ಪಬ್ಗಳಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಎಲ್ಲ ಓಪನ್ ಪ್ಲೇಸ್ ಅಲ್ಲಿ ಇರಲಿಲ್ಲ, ಎಲ್ಲೋ ಒಂದು ಕಡೆ ಇರುತ್ತೆ, ಕೆಲವೊಂದು ಪಬ್ಗಳು ಇರ್ತಿರ್ಲಿಲ್ಲ. ನೀವು ಇಲ್ಲಿ ಓಪನ್ ಪ್ಲೇಸ್ ಅಲ್ಲಿ ಆಗಿದೆ. ಅದ್ರ ಜೊತೆಗೆ ಬೇರೆ ಏನು ಮುನ್ನೆಚ್ಚರಿಕೆ ತಗೊಂಡಿದ್ದೀರಿ ಸರ್? ಸರ್, ಓಪನ್ ಇದಕ್ಕೆ ನಾವು ಎಲ್ಲಾ ಕಡೆ ಇಲ್ಲಿಂದ ಮೇಲ್ಗಡೆ ಇಲ್ಲೇ ಒಂದು 7-8 ಮೆಂಬರ್ಸ್, ಯಾಕಂದ್ರೆ ಎಲ್ಲರ ಕೈಗೆ ಸಿಗಬೇಕು. ಅಟ್ಲೀಸ್ಟ್ ಸುಮ್ಮನೆ ಆ ಟೆನ್ಷನ್ ಅಲ್ಲಿ ಹೋಗ್ಬಾರ್ದು. ಏನಿದ್ರು ಇಲ್ಲಿದೆ ಅನ್ನೋ ಒಂದು ಇದ್ರಂಗೆ ಪೊಲೀಸ್ ಅವ್ರು ಎಲ್ಲ ಬಂದು ಚೆಕ್ ಮಾಡಿ, ಫೈರ್ ಅವ್ರು ಬಂದು ಚೆಕ್ ಮಾಡಿ, ಇಂತಿಂತ ಕಡೆ ಇಡಬೇಕು ಅಂತ ಗೈಡೆನ್ಸ್ ಮಾಡಿ. ಯಾಕಂದ್ರೆ ಗೋವಾ ಇನ್ಸಿಡೆಂಟ್ ಆದ್ಮೇಲೆ ತುಂಬಾನೇ ಎಲ್ಲರೂ ಕೇರ್ ತಗೊಂಡು, ತುಂಬಾನೇ ಮುತುವರ್ಜಿ ತಗೊಂಡು ನಮ್ಮನ್ನ ಅವ್ರು ಗೈಡ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಗೈಡೆನ್ಸ್ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಗೋವಾ ಇನ್ಸಿಡೆಂಟ್ ಅಂದ್ರೆ ಬೇಗವಾಗಿ ಬೆಂಕಿ ಎತ್ಕೊಳ್ಳುವಂತಹ ಯಾವ ವಸ್ತುವನ್ನು ನೀವು ಅವಾಯ್ಡ್ ಮಾಡ್ತಾ ಇದ್ದಾರೆ, ಜೊತೆಗೆ ಬೆಂಕಿ ನಂದಿಸುವ ನಿಟ್ಟಿನಲ್ಲಿ ಏನೇನು ಕ್ರಮ ಆಗಿದೆ ಸರ್? ಸರ್, ಇದು ಮೇನ್ ಇನ್ಸಿಡೆಂಟ್ ಬಂದಿದ್ದು ಏನಂದ್ರೆ ಗೋವಾದಲ್ಲಿ ಮೇಲ್ಗಡೆ ಹಳೇದು ಯಾವುದೋ ಒಂದು ಇಟ್ಬಿಟ್ಟು, ಈಗ ಕೆಲವು ಪಬ್ಗಳು ಏನ್ ಮಾಡ್ತಾರೆ, ಈಗ ಕಸ್ಟಮರು ಮತ್ತೆ ಗನ್ಗಳು ಕೊಡ್ತಾರೆ, ಸುಮ್ಮನೆ ಅದು ಫೈರ್ ಗನ್. ಅದು ಗನ್ ಕೊಟ್ಟಾಗ ಮೇಲ್ಗಡೆ ಕಿಡಿ ತಾಟಿ ಅದಾಗಿದೆ. ಅದನ್ನ ಈಗ ನಮ್ಮ ಇನ್ಸ್ಪೆಕ್ಟರ್ ಅವ್ರು ಏನು ಕರೆದುಬಿಟ್ಟು ಎಲ್ಲರಿಗೂ ಮೀಟಿಂಗ್ ಮಾಡಿ ಕಂಪ್ಲೀಟ್ ಕೋರಮಂಗಲದಲ್ಲಿ ಆ ಗನ್ನ ಯೂಸ್ ಮಾಡಬಾರ್ದು, ಯಾರನ್ನು ಯಾವುದೇ ತರದ ಬೆಂಕಿಯಿಂದ ನಮ್ದು ಪಬ್ ಒಳಗೆ ಅನ್ವಯಿಸಬಾರ್ದು ಅಂತ ಹೇಳಿ ಅಷ್ಟೂ ನಮ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್. ಅಂದ್ರೆ ಸಾಮಾನ್ಯವಾಗಿ ಈ ಹಿಂದೆ ಅಂದ್ರೆ ಯಾವಾಗ ಗೋವಾ ನೈಟ್ ಕ್ಲಬ್ ಇನ್ಸಿಡೆಂಟ್ ಮುಂಚೆ ಬಹುತೇಕ ಎಲ್ಲ ಪಬ್ಗಳಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಎಲ್ಲ ಒಂದ್ ಕಡೆ ಮೂಲೆಯಲ್ಲಿ ಆಗ್ತಾ ಇದ್ರು. ಆಫ್ಟರ್ ಇನ್ಸಿಡೆಂಟ್ ಏನಿದೆ ಅದು ಓಪನ್ ಪ್ಲೇಸ್ ಅಲ್ಲಿ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಸೂಪರ್ ಜಿಪ್ ಕ್ಲಬ್ ನಲ್ಲಿ ಕೂಡ ಅದೇ ರೀತಿ ಅಂದ್ರೆ ಓಪನ್ ಎಂಟ್ರೆನ್ಸ್ ನಲ್ಲಿ ಫೈರ್ ಎಸ್ಟಿಂಗ್ವಿಷರ್ ಅನ್ನು ಕೂಡ ಹಾಕಿದ್ದಾರೆ. ಅದ್ರ ಜೊತೆಗೆ ವೇಗವಾಗಿ ಬೆಂಕಿಯನ್ನು ಹತ್ತಿಕೊಳ್ಳುವಂತಹ ಯಾವುದೇ ರೀತಿಯ ವಸ್ತುಗೂ ಕೂಡ ಅಲೌಡ್ ಮಾಡ್ತಾ ಇಲ್ಲ. ಇನ್ನು ಫೈರ್ ಗನ್ಗಳು ಕೂಡ ಇದೀಗ ಈ ವರ್ಷ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಫೈರ್ ಗನ್ಗೂ ಕೂಡ ಇದೀಗ ನಿರ್ಬಂಧವನ್ನು ಹೇರಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.